ಈ ವಿಡಿಯೋನ ನೋಡಿದ್ಮೇಲೆ ನೀವು ತುಪ್ಪನ ಶಾಪಿಂದ ಕೊಂಡ್ಕೊಂಡು ಬರೋದಿಲ್ಲ, ಬದಲಾಗಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ತೀರಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾಸ್ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಈಸಿಯಾಗಿ ಮನೆಯಲ್ಲೇ ತುಪ್ಪ ಯಾವ ಥರ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 1 kg ಬೆಣ್ಣೆನ ತಗೊಂಡಿದ್ದೀನಿ. ಇದು ಮನೆಯಲ್ಲೇ ಮಾಡ್ಕೊಂಡಿರೋಂತಹ ಬೆಣ್ಣೆ ಯಾವ ಥರ ಮಾಡೋದು ಅಂತೇಳಿ ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೀನಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದು ಸುಮಾರು ಒಂದು 3 ರಿಂದ 4 ಬಾರಿ ಕಡ್ದಿಟ್ಕೊಂಡಿರುವಂತಹ ಬೆಣ್ಣೆ. ಆ ಬೆಣ್ಣೆನ ನಾನು ಒಟ್ಟಿಗೆ ಹಾಕ್ಕೊಂಡು ನೀರನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಬೆಣ್ಣೆನ ತೊಳ್ಕೊಬೇಕು. ಈ ಥರ ತೊಳ್ಕೊಳ್ಳೋದ್ರಿಂದ ಅದರಲ್ಲಿರುವಂತಹ ಮಜ್ಜಿಗೆ ಅಂಶ ಎಲ್ಲ ಸಪ್ರೇಟ್ ಆಗುತ್ತೆ. ಆವಾಗ ನಾವು ತುಪ್ಪ ಎಷ್ಟು ದಿನಗಳ ಕಾಲ ಇಟ್ಟರೂ ಕೂಡ ಹಾಳಾಗೋದಿಲ್ಲ. ಬೆಣ್ಣೆಯನ್ನು ಯಾವಾಗಲೇ ಮುಟ್ಟುವಾಗ ಕೈಯನ್ನು ಸೋಪಿಂದ ಅಥವಾ ಹುಣಸೆ ಹಣ್ಣಿನಿಂದ ಚೆನ್ನಾಗಿ ಒಂದ್ಸಲ ತೊಳ್ಕೊಂಡಿದ್ರೆ ಕೈಯಿಗೆ ಬೆಣ್ಣೆ ಹತ್ತೋದಿಲ್ಲ. ಬಿಸಿ ನೀರಲ್ಲಿ ಕೈಯನ್ನು ಅದ್ಕೊಳ್ಳೋದ್ರಿಂದನೂ ಕೂಡ ಬೆಣ್ಣೆ ಕೈಗೆ ಹತ್ತೋದಿಲ್ಲ. ಇವಾಗ ನಾನು ಆ ಬೆಣ್ಣೆಯಲ್ಲಿರುವಂತಹ ನೀರನ್ನೆಲ್ಲ ಬಸಿದು ಸ್ಟವ್ ಮೇಲೆ ಇಟ್ಟು ಬೆಣ್ಣೆನ ಕಾಯಿಸ್ಕೊಳ್ತಾ ಇದ್ದೀನಿ. ಬೆಣ್ಣೆ ಕರಗಿದ ನಂತರ ಒಂದ್ಸಲ ಸೋಸ್ಕೊಳ್ತೀನಿ. ಇವಾಗಲೇ ಸೋಸ್ಕೊಳ್ಳೋದ್ರಿಂದ ಅದರಲ್ಲಿರೋಂಥ ಗಸಿ ಅಂಶನ ಸಪ್ರೇಟ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದರೆ ತುಪ್ಪ ಮಾಡ್ತಾ ಕೊನೆಯಲ್ಲಿ ಅದು ಪಾತ್ರೆಯಲ್ಲಿ ಕೆಳಗಡೆ ಗಟ್ಟಿಯಾಗಿ ಕೂತ್ಬಿಡುತ್ತೆ. ಹಾಗಾಗಿ ಬೆಣ್ಣೆ ಕರಗಿದ ನಂತರ ಅದನ್ನು ಮೊದಲೇ ಸೋಸ್ಕೊಂಡು ನಂತರ ತುಪ್ಪ ಮಾಡ್ಕೊಳ್ತೀನಿ. ಇವಾಗ ಸೋಸಿರೋಂಥ ಬೆಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ತಾ ಹೋಗಬೇಕು. ತುಪ್ಪ ಕುದೀತಾ ಅದ್ರದ್ದು ಕಲರು ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಒಂದೊಳ್ಳೆ ಅರೋಮಾ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ತುಪ್ಪ ಆಗೋ ಸ್ಟೇಜಲ್ಲಿ ಅದ್ರ ಮೇಲೆ ತುಂಬ ಚೆನ್ನಾಗಿ ನೊರೆ ಬರುತ್ತೆ. ದೊಡ್ಡ ಗುಳ್ಳೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಾವು ಸ್ವಲ್ಪ ನೀರನ್ನು ಹಾಕಬೇಕು. ನೀರನ್ನು ಹಾಕಿದಾಗ ಸೌಂಡ್ ಬರುತ್ತೆ. ಈಗ ಕೇಳಿಸ್ಕೊಂಡ್ರಲ್ವಾ, ಈ ಥರ ಸೌಂಡ್ ಬಂದಾಗ ನಮಗೆ ತುಪ್ಪ ಆಗಿದೆ ಅಂತೇಳಿ ಅರ್ಥ. ಆವಾಗ ನಾವು ಸ್ಟವನ್ನು ಆಫ್ ಮಾಡಿಬಿಡಬೇಕು. ಈ ಥರ ಕೊನೆಯಲ್ಲಿ ನೀರನ್ನು ಚಿಮುಕ್ಸೋದ್ರಿಂದ ತುಪ್ಪ ಮರಳಾಗಿ ಬರುತ್ತೆ. ತುಪ್ಪವನ್ನು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಇದಕ್ಕೆ ಏಲಕ್ಕಿ, ಲವಂಗ, ಉಪ್ಪು, ಬೆಳ್ಳುಳ್ಳಿ, ಖಾರದ ಪುಡಿ ಈ ಥರ ಹಾಕಿ ಮಾಡ್ತಾರೆ. ಬಟ್ ನಾನು ಇವತ್ತು ತೋರಿಸಿರೋದು ಶಾಪ್ಗಳಲ್ಲಿ ಏನು ತೊಗೊಳ್ತೀವಲ್ವ ಆ ಥರ ತುಪ್ಪ ಮಾಡಿ ತೋರಿಸಿದ್ದೀನಿ. ಇದು ಪೂರ್ತಿ ತಣ್ಣಗಾದ ನಂತರ ಇವಾಗ ನಾನು ಒಂದು ಬಾಟಲ್ಗೆ ಸೋಸಿ ಇಟ್ಕೊಳ್ತಾ ಇದ್ದೀನಿ. ಈ ಥರ ಸೋಸಿ ಇಟ್ಕೊಳ್ಳೋದ್ರಿಂದ ತುಂಬ ದಿನಗಳ ಕಾಲ ತುಪ್ಪ ಹಾಳಾಗೋದಿಲ್ಲ. ಅಷ್ಟು ಬೆಣ್ಣೆಗೆ ಅರ್ಧ ಲೀಟ್ರಿಗಿಂತ ಜಾಸ್ತಿ ತುಪ್ಪ ಬಂದಿತ್ತು. ನೋಡಿದ್ರಲ್ವ ಮನೆಯಲ್ಲೇ ಎಷ್ಟು ಈಸಿಯಾಗಿ ತುಪ್ಪನ ಮಾಡ್ಕೋಬೋದು ಅಂತೇಳಿ. ಮೊದಲಿಗೆ ಬೆಣ್ಣೆನ ಸೋಸ್ಕೊಂಡಿರೋದ್ರಿಂದ ನಮಗೆ ತಳದಲ್ಲಿ ಗಸಿ ಅಷ್ಟಾಗಿ ಉಳಿದಿಲ್ಲ. ನಾವು ಸೋಸ್ಕೊಂಡ್ಲೇಬೇಕು ಅಂತಿಲ್ಲ, ಹಾಗೇನೂ ಕೂಡ ಮಾಡ್ಬೋದು. ಹಾಗೆ ಮಾಡಿದ್ರೆ ಕೊನೆಯಲ್ಲಿ ಗಸಿ ಜಾಸ್ತಿ ಉಳ್ಕೊಳ್ಳುತ್ತೆ ಅಷ್ಟೇ. ಇವಾಗ ಈ ತುಪ್ಪವನ್ನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಟ್ಟು ನೆಕ್ಸ್ಟ್ ದಿನ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಮರಳಾಗಿ ತುಪ್ಪ ಬಂದಿದೆ ಅಂತೇಳಿ. ತುಪ್ಪದ ಘಮನೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ.